ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಜೋಳದ ರೊಟ್ಟಿ ಹಾಗೆ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ತಕ್ಕಂಥ ಜೋಳದ ರೊಟ್ಟಿ ಹಾಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿರ್ತಕ್ಕಂತಹ ಬೆಂಡೆಕಾಯಿ ಪಲ್ಯನ ನಾನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬೆಂಡೆಕಾಯಿನ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಕಟ್ ಮಾಡಿ ತವದಲ್ಲಿ ಹಾಕಿಬಿಟ್ಟು ನಾವು ಚೆನ್ನಾಗಿ ಹುರ್ಕೊಬೇಕು. ಅದು ಬೆಂಡೆಕಾಯಿ ಅಂಟಂಟು ಇರುತ್ತಲ್ಲ, ಅದು ಅಂಟಂಟು ಹೋಗೋವರೆಗೂ ಬೆಂಡೆಕಾಯಿ ಕೆಂಪಗಾಗುತ್ತೆ ಹುರಿದ ಮೇಲೆ, ಅಲ್ಲಿವರೆಗೂ ನಾವು ಹುರಿದ್ಬಿಟ್ಟು ಎತ್ತಿಟ್ಕೊಬೇಕಾಗುತ್ತೆ. ನಂತರ ಸ್ಟವ್ನ ಆನ್ ಮಾಡಿಕೊಂಡು ನಾನು ಕಡಾಯಿನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಸಣ್ಣಗೆ ಚಚ್ಕೊಂಡು ನಂತರ ಪಾತ್ರೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ನಾವು ಜಜ್ಜಿಟ್ಕೊಂಡಿರ್ತಕ್ಕಂತಹ ಬೆಳ್ಳುಳ್ಳಿನ ನಾವು ಅದರಲ್ಲಿ ಎಣ್ಣೆಲಿ ಹಾಕ್ಕೊಬೇಕಾಗತ್ತೆ. ಅದು ಬೆಳ್ಳುಳ್ಳಿ ಕೆಂಪಗಾಗಬೇಕು. ಕೆಂಪಗಾಗೋವರೆಗೂ ಅದನ್ನು ಹುರ್ಕೊಂಬಿಟ್ಟು ನಂತರ ಒಂದೆರಡು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಒಂದೆರಡು ಎಳೆ ಕರಿಬೇವು ಹಾಕ್ಬಿಟ್ಟು ಇಲ್ಲಿ ಮತ್ತೆ ನಾನು ಮಿಕ್ಸಿಗೆ ಹಾಕ್ಕೊಂಡಿರ್ತಕ್ಕಂಥ ಹಸಿರು ಮೆಣಸಿನಕಾಯಿ ಪೇಸ್ಟ್ನ ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸಣ್ಣದಾಗಿ ಉರಿ ಇಟ್ಕೊಂಡು ಅದನ್ನು ಒಂದು ನಿಮಿಷ ಹಾಗೆ ಬಿಡಿ. ಅದನ್ನು ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಆದ ನಂತರ ಮುಚ್ಚಳ ಮುಚ್ಚಿ ನೋಡಿ, ಈ ಥರ ಎಲ್ಲ ಮೇಲ್ಗಡೆ ಎಣ್ಣೆ ಬಿಡಬೇಕು. ಅದು ಅಲ್ಲಿವರೆಗೂ ಬಿಟ್ಟು ಈಗ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನ ನಾನು ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದಮೇಲೆ ಒಂದು ಸ್ಪೂನು ಅರಿಶಿಣ, ಒಂದು ಸ್ಪೂನು ಉಪ್ಪನ್ನು ಹಾಕಬೇಕು. ಅದಕ್ಕೆ ಹಾಕ್ಬಿಟ್ಟು ಮತ್ತು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬೇಕು. ಕಲಿಸ್ಕೊಂಡಾದ್ಮೇಲೆ ಒಂದು ಟೀ ಕುಡಿಯೋ ಕಪ್ಪಲ್ಲಿ 1.5 ಕಪ್ಪು ಅಥವಾ 2 ಕಪ್ನಷ್ಟು ನೀರು ಹಾಕ್ಕೊಂಬಿಟ್ಟು ನಾವು ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದನ್ನು 1 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ನಾನು ಬೇಯೋದಕ್ಕೆ ಬಿಡ್ತೀನಿ. ನಂತರ ನಾವು ಕಡಲೆ ಬೀಜನ ನಾವು ಹುರಿದ್ಬಿಟ್ಟು ಪುಡಿ ಮಾಡಿ ಎತ್ತಿಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜದ್ದು ಪುಡಿನ ನಾನು ಅದಕ್ಕೆ 1-2-3 ಸ್ಪೂನ್ ನಾನು ಹಾಕ್ತಾಯಿದ್ದೀನಿ. ಅದೆಷ್ಟು ಬೇಕಾದರೂ ಹಾಕ್ಬೋದು, ಇಷ್ಟೇ ಹಾಕಬೇಕು ಅಂತೇನಿಲ್ಲ. ನಮಗೆಷ್ಟು ನಾನೊಂದಿಲ್ಲಿ 2 ಸ್ಪೂನ್ ನಾನು ಹಾಕ್ಕೊಂಡು ಅದನ್ನು ಮತ್ತೆ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ನಾನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಬಿಟ್ಟ ಮೇಲೆ ಈ ಥರ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇವಾಗ ನಾನು ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಬೇಕಾಗುತ್ತೆ. ಹಿಟ್ಟನ್ನು ತೋಡಿಸ್ಕೊಂಡ್ಬಿಟ್ಟು ಅದನ್ನು ಈ ಥರ ರೌಂಡ್ ಶೇಪಲ್ಲಿ ನೀರು ಹಾಕ್ಕೊಂಡ್ರೆ ಆಚೆ ಹೋಗಬಾರ್ದಲ್ವ, ಆ ಥರ ರೌಂಡ್ ಶೇಪ್ ಮಾಡಿಬಿಟ್ಟು ನಾನು ಬಿಸಿಯಾಗಿರೋ ನೀರನ್ನು ನಾನು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ನಾನು ಕಲಿಸ್ತಾ ಇದ್ದೀನಿ. ಸ್ಪೂನಿಂದ ತೊಗೊಂಡು ಕಲಿಸ್ಕೊಳ್ಳಿ ಸ್ಟಾರ್ಟಿಂಗು, ಯಾಕಂದರೆ ನೀರು ಬಿಸಿ ಇರೋದ್ರಿಂದ ಕೈ ಸುಡೋ ಚಾನ್ಸಸ್ ಇರುತ್ತೆ. ಅದನ್ನು ಚೆನ್ನಾಗಿ ನಾವು ಈ ಥರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಕಲಿಸ್ಕೊಬೇಕು. ಆಮೇಲೆ ನೀರನ್ನು ನಮ್ಗೆ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೊಬೇಕು. ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ಕಟ್ಟಾಗೋದಿಲ್ಲ ಎಲ್ಲೂ. ನಂತರ ಈ ಥರ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡ್ಕೊಂಡ್ಬಿಟ್ಟು ತಟ್ಟೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ಎಕ್ಸ್ಟ್ರಾ ಡ್ರೈ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಈ ಥರ ನೋಡಿ, ಒಂದು ಕೈಲಿ ತೊಟ್ಕೊಂಡು ಇನ್ನೊಂದು ಕೈನ ಈ ಥರ ಅಡ್ಡ ಹಿಡ್ಕೊಬೇಕು. ಆ ಥರ ಯಾಕೆ ಹಿಡ್ಕೊತಾರೆ ಅಂತಂದರೆ ರೊಟ್ಟಿ ಸೈಡಲ್ಲಿ ಕಿತ್ತೋಗೋದಿಲ್ಲ, ಅದಕ್ಕೋಸ್ಕರ ಆ ಥರ ಎಲ್ಲಿವರೆಗೂ ಹಿಡ್ಕೊಬೇಕಂದ್ರೆ ನಮಗೆ 2 ಕೈಲಿ ತಟ್ಟೋಕ್ಕಾಗೋಷ್ಟು ಅದು ರೊಟ್ಟಿ ಅಗಲ ಆಗಿರಬೇಕು. ಅಲ್ಲಿವರೆಗೂ ಅದೇ ಥರ ಹಿಡ್ಕೊಂಡು ತಟ್ಟಬೇಕು. ನಂತರ ಈ ಥರ 2 ಕೈಲಿಂದ ತಟ್ಕೊಂಡು ಹೋಗಬೇಕು. ನಮ್ಗೆ ಎಷ್ಟು ದೊಡ್ಡದಾಗಿ ಬೇಕು ರೊಟ್ಟಿ ಅಲ್ಲಿವರೆಗೂ ತಟ್ಕೊಂಡು ಹೋಗಬೇಕು. ಈ ಥರ ತುದಿಗೆ ಅಲ್ಲಲ್ಲಿ ಸೀಳ್ಕೊಂಡಿರುತ್ತೆ, ಆವಾಗ ಸೀಳ್ಕೊಂಡಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ತೊಗೊಂಡು ಅಂಟಿಸ್ಕೊಂಡ್ಬಿಟ್ಟು ತಟ್ಕೊಂಡ್ರೆ ಆಯಿತು. ಈಗ ಬಿಸಿಯಾಗಿರೋ ತವದ ಮೇಲೆ ನಾವು ರೊಟ್ಟಿಯನ್ನು ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆನ ತೊಗೊಂಡು ನೀರಲ್ಲಿ ಎದ್ಬಿಟ್ಟು ನಾವು ನೀರನ್ನು ರೊಟ್ಟಿ ತುಂಬ ಎಲ್ಲ ಹಚ್ಚಬೇಕಾಗುತ್ತೆ. ನಾವು ಹಚ್ಬಿಟ್ಟು ರೊಟ್ಟಿನ ನಾವು ಇವಾಗ ತಿರುವು ಹಾಕಬೇಕು. ತಿರುವು ಹಾಕಿದಾಗ ಅದು ಚೆನ್ನಾಗಿ ಬೆಂದಿದ್ರೆ ಅದು ನೋಡಿ ಈ ಥರ ಪೂರಿ ಥರ ಉಬ್ಕೊಂಡು ಬರುತ್ತೆ. ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಉಬ್ಕೊಂಡು ಬರ್ತಾಯಿದೆ, ಆ ಥರ ಉಬ್ಬುತ್ತೆ. ನಂತರ ಮತ್ತೆ ಅದನ್ನು ತಿರುವು ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ನಾವು ಅದನ್ನು ಸುಡಬೇಕು. ರೊಟ್ಟಿನ ಎಲ್ಲೂ ಹಸಿ ಬಿಸಿ ಆಗಿರಬಾರ್ದು, ಚೆನ್ನಾಗಿ ಸುಡಬೇಕು. ಅದನ್ನು ಸುಟ್ಟ ನಂತರ ಇವಾಗ ತಿನ್ನೋದಕ್ಕೆ ರೊಟ್ಟಿ ರೆಡಿಯಾಗಿರುತ್ತೆ. ಹೀಗೆ ಒಂದೊಂದು ರೊಟ್ಟಿನ ಹೀಗೆ ತೊಟ್ಕೊಂಡು ನಾವು ಬೇಯಿಸ್ಕೊಂಡು ಹೋದರೆ ಜೋಳದ ರೊಟ್ಟಿ ಮಾಡೋದು ತುಂಬಾ ಈಸಿ. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹಾಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ. ಇವಾಗ ಎಲ್ಲರಿಗೂ ಊಟ ಹಾಕ್ಕೊಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಊಟಕ್ಕೆ ಪಾಯಸ, ಬೆಂಡೆಕಾಯಿ ಪಲ್ಯ, ರೊಟ್ಟಿ, ದಾಲ್ ಹಾಕ್ಕೊಟ್ಟೆ. ದಾಲ್ ರೆಸಿಪಿ, ಪಾಯಸ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನನ್ನ ಮಗನಿಗೆಲ್ಲ ಊಟ ಹಾಕ್ಕೊಟ್ಟೆ. ಅಮ್ಮ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದ. ಹಾಗೇನೋ ಊಟ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಮನೆಯವರು ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿದ್ರು.
ಊಟ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಬಂದ್ವು ಡಿಮಾರ್ಟ್ಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು. ಅಲ್ಲಿಗೆ ಬಂದ್ರಂತೂ ನನ್ನ ಮಕ್ಕಳಿಗೆ ತುಂಬಾ ಖುಷಿ, ಯಾಕಂತಂದರೆ ಅಲ್ಲಿ ಪಿಜ್ಜಾ ತಿನ್ಬೋದು ಅಂತೇಳ್ಬಿಟ್ಟು. ಕಾರ್ ಪಾರ್ಕಿಂಗ್ ಮಾಡಿ ಬರೋದ್ರೊಳಗಡೆ ಈ ಥರ ಕುಣಿದಾಡ್ತಿದ್ದಾರೆ. ನಂತರ ಒಳಗಡೆ ಬಂದ್ಬಿಟ್ಟು ನನ್ನ ಮಗಳಿಗೆ ಬಟ್ಟೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ. ಸಾಟರ್ಡೆ ಅವಳ ಬರ್ತಡೇ ಇರೋದ್ರಿಂದ ಬಟ್ಟೆನ ತೊಗೊಳ್ಳೋಣ ಅಂತೇಳ್ಬಿಟ್ಟು ನೋಡಿದ್ವಿ. ಅವಳಿಗೆ ಬಟ್ಟೆ ನಂತರ ನಾನು ಕೆಲವೊಂದು ಕುರ್ತಗಳನ್ನ ನೋಡಿದೆ, ಚೆನ್ನಾಗಿದ್ದರೆ ನೋಡೋಣ ಅಂತೇಳ್ಬಿಟ್ಟು ಬಟ್ಟೆ ಶಾಪಿಂಗ್ ಎಲ್ಲ ಮುಗೀತು. ನನ್ನ ಮಗಳಿಗಂತೂ ಮ್ಯೂಸಿಕ್ಕು ಆ್ಯಂಡ್ ಮಿರರ್ ಕಾಣಿಸೋಂಗೇ ಇಲ್ಲ, ಎಲ್ಲಿ ಕಾಣಿಸುತ್ತೋ ಅಲ್ಲಿ ಈ ಥರ ಡ್ಯಾನ್ಸ್ ಮಾಡೋದಕ್ಕೆ ಶುರು ಹಚ್ಕೊಂಡ್ಬಿಡ್ತಾಳೆ. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಒಂದೆರಡು ಫೋರ್ಸ್ ಕೊಟ್ಕೊಂಡು ಫೋಟೋಸು ಇಬ್ಬರು ತೊಗೊಂಡು ನಂತರ ಪಿಜ್ಜಾ ತಿನ್ನೋಣ ಅಂತೇಳ್ಬಿಟ್ಟು ಪಿಜ್ಜಾ ತಿಂದು ಮನೆಗೆ ಒಂದು ಸ್ವಲ್ಪ ಗ್ರೋಸರಿ ತೊಗೊಂಡ್ಬಿಟ್ಟು ಬಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ. ಸೊ ಇದಾಗಿತ್ತು ಸಂಡೇ ವ್ಲಾಗ್. ವಿಡಿಯೋ ಎಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.